ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈಗ ಈ ವಿಡಿಯೋದಾಗ ಭೀಷ್ಮ ಸಾಯ್ಲಿಕ್ಕೆ ಕಾರಣ ಯಾರಾಗಿದ್ರು, ಎದಕ್ಕಾದ್ರ ಎಲ್ಲ ಸ್ವಲ್ಪ ಪಾರ್ಟ್ ನೋಡ್ಕೊ ತಗೋಣ. ಮೇನ್ ರೀಸನ್ ಏನಿತ್ತು, ಸೊ ಅಕ್ಕಿ ಯಾವ ಟೈಮಿಗೆ ಬರ್ತಾಳ ಇದೆಲ್ಲ ನೋಡೋಣಂತ. ಸೊ ಸ್ಟಾರ್ಟಿಂಗ್ ಏನಾಗ್ತದ, ಭೀಷ್ಮ ತನ್ನ ತಮ್ಮನ್ ಉಳಿಸ್ಲಿಕ್ಕೆ ಅಂತ ಹೇಳಿ ಪಾಂಚಾಲ್ ರಾಜಕ್ಕೆ ಹೋಗಿ ಆ ರಾಜನ್ ಸೋಲಿಸಿ ಅವನ ತಮ್ಮನ್ ಕರ್ಕೊಂಡ್ ಬಂದಿರ್ತಾನ. ಹಿಂದಿನ ವಿಡಿಯೋದಾಗ ನೋಡಿದ್ರ ಅದು ಸಣ್ಣ ಸ್ಮಾಲ್ ಸ್ಟೋರಿ ಹೇಳಿದ್ದೆ. ಸೊ ಅವಾಗ ಏನಾಗ್ತದ, ಆ ಪಾಂಚಾಲ್ ರಾಜ್ಯ ಏನಿರ್ತಾನಲ್ಲ ಭೀಷ್ಮಗ ಶಾಪ ಕೊಡ್ತಾನ. ನಿನಗ್ ಸಾಯ್ಲಿಕ್ಕ ನಿನಗಿಷ್ಟ ಘಮಂಡ ಅದಲ್ಲ, ನಿನಗ್ ಸಾಯ್ಲಿಕ್ಕ ನಿನ್ ಸಾಯಿಸವ್ರ ಅಥವಾ ನೀ ಸಾಯ್ಲಿಕ್ ಕಾರಣ ಆಗ್ಲಿಕ್ಕ ನನ್ ವಂಶದವ್ರ ನಮ್ದ್ರಾಗ ಹುಟ್ಟಿ ನೀ ಸಾಯ್ಲಿಕ್ ಕಾರಣ ಆಗ್ತಾರಂತ ಹೇಳಿ ಅವ ಪಾಂಚಾಲ್ ರಾಜ ಭೀಷ್ಮಗ ಶಾಪ ಕೊಟ್ಟಿರ್ತಾನ ಆ ಟೈಮಿಗೆ. ಸೊ ಇದಾತು ಫಸ್ಟ್ ರೀಸನ್. ಓಕೆ, ಸೊ ನೆಕ್ಸ್ಟ್ ರೀಸನ್ ಈ ನೆಕ್ಸ್ಟ್ ರೀಸನ್ ಆಕ್ಚುಲಿ ಹಿಂದಿನ ಸ್ಟೋರಿ ಒಳಗೆ ಹೇಳೇನಿ. ಏನಾಗ್ತದಂದ್ರ, ಅಂಬಾ ಅನ್ನಕಿ ಕಾಶಿ ನರೇಶನ್ ಮಗಳು, ಒಂದೇ ಮಗಳು. ಆಕಿ ಏನ್ ಮಾಡ್ತಾಳ, ಭೀಷ್ಮಕ್ ನಾ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಸ್ತಾವ ಇಟ್ಕೊಳ್ಳಿ. ಭೀಷ್ಮ ಇಲ್ಲ, ನಾ ಬ್ರಹ್ಮಚಾರಿ ಇದೀನಿ, ನಾ ಹಿಂಗ್ ಮದುವೆ ಆಗ್ಲಿಕ್ ಬರುದಿಲ್ಲ ಅಂತ ಹೇಳಿ ಎಲ್ಲಾ ಭೀಷ್ಮ ಆಕಿಗೆ ಹೇಳ್ತಾನ. ಬಟ್ ಆಕಿ ಕೇಳುದಿಲ್ಲ. ಇಲ್ಲ, ನಂಗೆ ನ್ಯಾಯ ಬೇಕ, ಏನಾರ ಬೇಕು. ಯಾಕಂದ್ರ ಅದೇನಾಗಿರ್ತದ, ಅಂಬಾ ಒಬ್ಬಕಿನ ಆಲ್ರೆಡಿ ಲವ್ ಮಾಡ್ತಿರ್ತಾಳ, ಅವನ್ನ ಭೀಷ್ಮ ಸೋಲ್ಸಿರ್ತಾನ. ಸೊ ಅವ ಅಮ್ಮನ ಜೊತೆ ಮದುವೆ ಆಗುದಿಲ್ಲ ಅಂತ ಹೇಳಿ ವಾಪಸ್ ಹೇಳ್ತಾನ. ಸೊ ಈ ಟೈಪ್ ಆಫ್ ಸ್ಟೋರಿ ಆಗ್ತದ. ಅವಾಗ ಅಂಬಾ ಏನ್ ಮಾಡ್ತಾಳ, ಪರಶುರಾಮನ ಹತ್ರ ಹೋಗಿ ತಪಸ್ ಮಾಡಿ ಪರಶುರಾಮನ್ ಒಲಿಸಿ, ಪರಶುರಾಮ ಏನ್ ಮಾಡ್ತಾನ, ಭೀಷ್ಮನ್ ಜೊತೆ ಯುದ್ಧ ಆಡ್ತಾನ. ನೀ ಹಿಂಗ್ ತಪ್ಪು ಮಾಡ್ಲಿಕ್ಕೆ ಆಗ್ತದ, ನನ್ ಜೊತೆ ಗೆಲ್ಲ ನಾ ಒಪ್ಪ ಬಿಡ್ತೇನಿ, ನೀ ಕರೆಕ್ಟೇ ಇದೆ ಅಂತ ಹೇಳಿ. ಸೊ ಆ ಟೈಮಿಗೆ ಏನಾಗ್ತದ, ಶಿವ ಬಂದು ಶಿವನ ಪ್ರತ್ಯಕ್ಷ ಆಗಿ ಭೀಷ್ಮಗ ಮತ್ತ ಪರಶುರಾಮನ್ ಯುದ್ಧ ಸ್ಟಾಪ್ ಮಾಡ್ತಾರೆ. ಯಾಕೆ ಸ್ಟಾಪ್ ಮಾಡ್ತಾನವ ಅಂದ್ರ, ಇಬ್ರು ಬ್ರಹ್ಮಾಸ್ತ್ರ ತೆಗ್ದಿರ್ತಾರ. ಭೀಷ್ಮ ಪರಶುರಾಮ ಇಬ್ರು ಬ್ರಹ್ಮಾಸ್ತ್ರ ಬಿಟ್ರ ಪೂರ್ತಿ ಜಗತ್ತ ನಾಶ ಆಗ್ತಿತ್ತು. ಸೊ ಖುದ್ದ ಶಿವ ಅಂದ್ರ ಶಿವನ ಬಂದ ಅಲ್ಲಿ ಎಲ್ಲಾರ್ನು ಸ್ಟಾಪ್ ಮಾಡಿ ಯುದ್ಧ ನಿಲ್ಲಿಸಿ ಅಂಬಾಗ ಒಂದ್ ವರ ಕೊಡ್ತಾನೆ. ನೀ ಮುಂದಿನ ಜನ್ಮದಾಗ ಹುಟ್ಟಿ ಬಾ, ಕರೆಕ್ಟ್ ಟೈಮ್ ಬಂದಾಗ ನಿನಗ್ ಪರ್ಫೆಕ್ಟ್ ಆಗಿ ಅಂದ್ರ ಆ ಟೈಮಿಗೆ ನಿನಗ ಭೀಷ್ಮನ್ ಸಾಯ್ಲಿಕ್ ನೀನ ಕಾರಣ ಆಗ್ತಿ ಅಂತ ಹೇಳಿ ಶಿವ ಅಂಬಾಗ ಇದು ವರ ಕೊಡ್ತಾನ. ಅವಾಗ ಅಂಬಾ ಏನ್ ಮಾಡ್ತಾಳ, ಜಿಗದ್ ಬಿಡ್ತಾಳ, ಹಾರಿ ಬಿಡ್ತಾಳ ಗುಡ್ಡದ ಮೇಲಿಂದ. ನಂದು ಈ ಜನ್ಮ ಇನ್ ವೇಸ್ಟ್, ಎದಕ್ಕೂ ಉಪಯೋಗಿಲ್ಲ, ಸೊ ನಾನ್ ನೆಕ್ಸ್ಟ್ ಜನ್ಮದಾಗ ಬರ್ತೇನೆ ಅಂತ ಹೇಳಿ. ಇದು ಸೆಕೆಂಡ್ ರೀಸನ್ ಇತ್ತು. ಓಕೆ, ಸೊ ಈಗೇನಾಗ್ತದ, ಅಂಬಾಗ ಅವಾಗ ಯಾಕೆ ಸಾಯಿಸ್ಲಿಕ್ಕೆ ಕೊಡ್ಲಿಲ್ಲ, ಯಾಕಂತಂದ್ರ ಫಸ್ಟ್ ಒಂದೇ ಶಾಪ್ ಇರ್ತದ. ಏನಿರ್ತದ ಭೀಷ್ಮಗ, ಪಾಂಚಾಲ್ ರಾಜನ್ ವಂಶದಾಗ ಹುಟ್ಟಿ ಬರ್ಬೇಕಂತೇಳಿ. ಸೊ ಇದಾತು ಫಸ್ಟ್ ರೀಸನ್ ಇತ್ತು. ಓಕೆ, ಆಮೇಲೆ ಯಾರು ಸಾಯಿಸ್ಬೇಕು, ಅಂಬಾನ ಕಾರಣ ಆಗ್ಬೇಕು. ಸೊ ಇದಾತು ಸೆಕೆಂಡ್ ರೀಸನ್. ಸೊ ಇವೆರಡು ಕೂಡ್ಬೇಕಲ್ಲ, ಅದ್ರ ಸಂಬಂಧ ಏನಾಗ್ತದ, ಅಂಬಾ ನೆಕ್ಸ್ಟ್ ಜನ್ಮದಾಗ ದ್ರುಪದ್ ರಾಜ ಅಂದ್ರ ಪಾಂಚಾಲ್ ರಾಜ ದ್ರುಪದ್ ಅವನ್ ಮಗಳಾಗಿ ಶಿಖಂಡಿನಿ ಆಗಿ ಹುಡ್ತಾಳ. ಅಂಬಾ ಏನಾಗಿ ಹುಡ್ತಾಳ, ಶಿಖಂಡಿನಿ ಆಗಿ ಹುಡ್ತಾಳ. ಬಟ್ ಭೀಷ್ಮಕ್ ಸಾಯಿಸಿದವ್ರು ಯಾರು ಹೇಳ, ಅಂದ್ರ ಕಾರಣ ಆದವ್ರು ಯಾರು ಹೇಳ, ಶಿಖಂಡಿ ಅಂತೇಳಿ. ಅವ ಹುಡುಗ ಕರೆಕ್ಟ್. ಬಟ್ ಈಗ ಶಿಖಂಡಿನಿ ಆಗಿ ಹುಟ್ಟಾಳಕಿ, ಏನಾಗ್ತದ ಇದು ನೋಡೋಣಂತ. ಏನಾಗ್ತದ, ಈಕಿ ಶಿಖಂಡಿನಿ ಆಗಿ ಏನ್ ಹುಡ್ತಾಳ, ಅವಾಗ ದ್ರುಪದ್ ರಾಜ ಆಮೇಲೆ ಅವರೆಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ, ಈಕಿನ ಭೀಷ್ಮನ್ ಸಾಯಿಸ್ಲಿಕ್ ಕಾರಣ ಅಂತ ಹೇಳಿ. ಯಾಕಂದ್ರ ಅವ್ರ ಪೂರ್ವಜರಿಗೆಲ್ಲ ಭೀಷ್ಮ ಅಸಹ್ಯ ಮಾಡಿದ್ದು ಅದೆಲ್ಲ ತಲೆಯಾಗಿರ್ತದ ಆಬ್ವಿಯಸ್ಲಿ. ಸೊ ಭೀಷ್ಮಕ್ ಸಾಯಿಸ್ಲಿಕ್ ಕಾರಣ ಶಿಖಂಡಿನಿನ ಅಂತ ಹೇಳಿ 100% ಫಿಕ್ಸ್ ಆಗ್ಬಿಡ್ತಾರ ಅವ್ರು. ಓಕೆ, ಆಮೇಲೆ ಆಕ್ಚುಲಿ ದ್ರುಪದಿಗ ಒಬ್ಬಕ್ಕೆ ಮಗಳು, ಆಮೇಲೆ 3 ಮಂದಿ ಮಕ್ಕಳು ಆಗ್ತಾರ. ಇದನ್ನ ಇನ್ನೊಂದ್ ಸ್ಟೋರಿ ಒಳಗೆ ಕವರ್ ಮಾಡೋಣ. ಬಟ್ ಭೀಷ್ಮಕ್ ಸ್ಟಾರ್ಟಿಂಗ್ ಏನ ಒಬ್ಬಕ್ಕೆ ಮಗಳು, ಆಕಿನ ಹೆಸರೇನ ಶಿಖಂಡಿನಿ ಅಂತ ಹೇಳಿ. ಓಕೆ, ಈಗ ಏನಾಗ್ತದ, ಹಂಗ ಅವ್ರ ದ್ರುಪದ್ ರಾಜ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾನ, ಇಲ್ಲ ಶಿಖಂಡಿನಿನ ಭೀಷ್ಮಗ್ ಹೊಡಿತಾನ, ಅಂದ್ರ ಭೀಷ್ಮನ್ ಸಾಯಿಸ್ಲಿಕ್ ಕಾರಣ ಶಿಖಂಡಿನಿನ ಆಗ್ತಾಳ ಅಂತ ಹೇಳಿ. ಸೊ ಅದೆಲ್ಲ ಬರ್ದಿಟ್ಬಿಟ್ಟಿರ್ತಲ್ಲ. ಸೊ ಆ ಟೈಪ್ ಎಲ್ಲಾರು ಫಿಕ್ಸ್ ಆಗಿರ್ತಾರ. ಬಟ್ ಶಕುನಿ ಒಂದ್ ಪ್ಲಾನ್ ಮಾಡ್ತಾನಿಲ್ಲಿ. ಮಹಾಭಾರತ ಯುದ್ಧದ ಟೈಮ್ನಾಗ ಹಿಂದಿನ ದಿವ್ಸ ಏನ್ ಮಾಡ್ತಾರ ಇವ್ರು, ಸಂದೀಪ್ ಅಂದ್ರೆ ಹಿಂಗ್ ಕೂತಿರ್ತಾರೆ ಎಲ್ಲಾರು, ಈ ಯುಧಿಷ್ಠರ ಮತ್ತ ದುರ್ಯೋಧನ ಅವ್ರ ಗ್ಯಾಂಗ್ ಇವ್ರ ಗ್ಯಾಂಗ್ ಎಲ್ಲಾರು ಹಿಂಗ್ ಒಂದ್ ಟೆಂಟ್ ಹಾಕುತ್ತ ಹಿಂಗ ಇದು ಮಾಡ್ತಿರ್ತಾರೆ. ಹಿಂಗ್ ವಿಚಾರಿಸ್ತಿರ್ತಾರೆ ರೂಲ್ಸ್ ಏನ್ ಇಡ್ಬೇಕು, ಸೂರ್ಯಾಸ್ತ ಆದ್ಮೇಲೆ ಯುದ್ಧ ಆಗ್ಬಾರ್ದು, ಸೂರ್ಯೋದಯ ಆದ್ಮೇಲೆ ಸ್ಟಾರ್ಟ್ ಆಗ್ಬೇಕು ಯುದ್ಧ. ಸೊ ಈ ಟೈಪ್ ರೂಲ್ಸ್ ಎಲ್ಲ ಮೆನ್ಷನ್ ಮಾಡ್ತಿರ್ತಾರೆ. ಯಾರ್ಯಾರು, ಯುಧಿಷ್ಠರ ಮತ್ತ ದುರ್ಯೋಧನ ಅವ್ರ ಟೀಮ್, ಅಂದ್ರೆ ಕೃಷ್ಣ ಇವ್ರ ಕಡೆ, ಶಕುನಿ ಇವ್ರ ಕಡೆ, ಈ ಟೈಪ್ ಎಲ್ಲ ನಡೆದಿರ್ತದ. ಇದ್ ನಡಿಬೇಕಾರ ಶಕುನಿಗ್ ಗೊತ್ತಿರ್ತದ ಆಬ್ವಿಯಸ್ಲಿ, ಏನ ಆಕಿ ಶಿಖಂಡಿನಿ ಏನಿರ್ತಾಳ
ಅಕ್ಕಿನ ಪಕ್ಕಾ ಭೀಷ್ಮನ್ ಮುಂದ್ ನಿಂತ್ ಬಿಟ್ರ ಭೀಷ್ಮ ಶಸ್ತ್ರ ಬಿಟ್ಟು ಆತಪ್ಪ ನನ್ ಜೀವನ ಮುಗೀತ ಅಂತ ಹೇಳಿ. ಯಾಕಂದ್ರ ಶಿವ ಅಲ್ಲೇ ಅಂಬಾಗ್ ಶಾಪ ಕೊಟ್ಟಿರ್ತಾನೆ. ಶಿವ ಅಲ್ಲೇ ಅಂಬಾಗ್ ವರ ಕೊಟ್ಟಿರ್ತಾನೆ, ಏನ್ ನೀ ಯಾವಾಗ ಭೀಷ್ಮನ್ ಮುಂದ್ ಬಂದ್ ನಿಂದಿರ್ತೀಯಲ್ಲ ಅವಾಗ ಭೀಷ್ಮ ಶಸ್ತ್ರಗಿಲ್ಲ ಎಲ್ಲಾ ಬಿಟ್ಟು ಆತ್ ನಂದೇನಿಲ್ಲ ನೀವು ನನ್ ಸಾಯಿಸ್ಬೋದು ಅಂತ ಹೇಳಿ ಬಿಟ್ಟು ಬಿಡ್ತಾನ. ಸೊ ಈ ಟೈಪ್ ಶಕುನಿಗ್ ಗೊತ್ತಿರ್ತದ ಆಲ್ರೆಡಿ. ಸೊ ಅದಕ್ಕ ಯುಧಿಷ್ಠಿರ ಟೀಮ್ ಏನಿರ್ತದಲ್ಲ, ಅವ್ರ ಪಾಂಡವ್ರದ್ ಏನಿರ್ತದಲ್ಲ, ಅವ್ರೇನ್ ಪ್ಲಾನ್ ಮಾಡಿರ್ತಾರ ಅಂತಂದ್ರ ಯಾವಾಗ ಯುದ್ಧ ಸ್ಟಾರ್ಟ್ ಆಗ್ತಲ್ಲ ಈಕಿ ಶಿಖಂಡಿನಿನ್ನ ಸೇನಾಪತಿ ಮಾಡಿ ನಿಲ್ಲಿಸ್ಬಿಡುದು ಡೈರೆಕ್ಟ್ ಭೀಷ್ಮನ್ ಮುಂದ. ಸೊ ಒಂದ ದಿವ್ಸಕ್ಕ ಭೀಷ್ಮ ಅವನ್ ಪಾರ್ಟ್ ಮುಗೀತು. ಓಕೆ, ಸೊ ಆಮೇಲೆ ಮುಂದಿನ ವಿಚಾರ ಮಾಡ್ಬೋದು, ಅಂದ್ರೆ ದ್ರೋಣಾಚಾರ್ಯ ಕರ್ಣ ಅವ್ರನ್ನೆಲ್ಲ ನೋಡ್ಕೊಳಿಕ್ ಬರ್ತದ. ಬಟ್ ಮೇನ್ ಭೀಷ್ಮನ ಹೋಗ್ಬಿಟ್ಟಂತಂದ್ರ ಆತ ಯುದ್ಧ ಆಲ್ಮೋಸ್ಟ್ ನಮ್ ಕಡೆನ ಬಂತಲ್ಲ, ಅಂದ್ರೆ ಪಾಂಡವ್ರ ಕಡೆನ ಬಂದಂಗ ಆತ. ಸೊ ಈ ಟೈಪ್ ಅವರು ಫುಲ್ ಪ್ಲಾನ್ ಮಾಡ್ಕೊಂಡಿರ್ತಾರ ಆಲ್ರೆಡಿ. ಬಟ್ ಆಮೇಲೆ ಏನಾಗ್ತದ, ಶಕುನಿ ಏನ್ ರೂಲ್ ಇಡ್ತಾನಂತಂದ್ರ, ನಾನ ಈಗ ಯುದ್ಧದಾಗ ಹೆಣ್ಮಕ್ಳನ್ನ ಕರ್ಕೊಂಡ್ ಬರೋಂಗಿಲ್ಲ. ಸೊ ಇದು ಒಂದ್ ಹಳೆ ರೂಲ್ಸ್. ಬಟ್ ಇದನ್ನ ನೀವು ಛಲ್ಲಲೆ ಅಥವಾ ಏನರೇ ಅಧರ್ಮಲೆ ಮಾಡ್ತೀನಿ ಅಂತಂದ್ರ ನಾ ಹೂ ಅಂತೇನಿ. ಇಲ್ಲ ಅದ ಆಕ್ಚುಲಿ ರೂಲ್ ಏನದ, ಹೆಣ್ಮಕ್ಳನ್ನ ಯುದ್ಧದಾಗ ಕರ್ಕೊಂಡ್ ಬರುದಿಲ್ಲ. ಸೊ ಇದು ಆಕ್ಚುಲಿ ಆ ಟೈಮಿಗೆ ರೂಲ್ ಇರ್ತಿತ್ತು. ಬಟ್ ದ್ರುಪದ್ ರಾಜ ಏನ ತನ್ನ ಮಗಳು ಇರ್ತಾಳ ಅಂತ ಹೇಳಿ ಅಕ್ಕಿನ್ನ ರಾಜಕುಮಾರಿ ಅಂದ್ರೆ ರಾಜಕುಮಾರಿ ರಾಜ ಅಕ್ಕಿನ್ನ ಮುಂದ್ ಮಾಡ್ಬೇಕಂತ ಹೇಳಿ ಅಕ್ಕಿನ್ನ ಸ್ಟಾರ್ಟಿಂಗ್ ದಿಂದ ಸೇನಾಪತಿ ಮಾಡ್ಕೊಂಡ್ ಬಂದಿರ್ತಾನ. ಸೊ ಅದು ಡಿಫ್ರೆಂಟ್ ಪಾರ್ಟ್. ಬಟ್ ಇವ್ರು ಏನ್ ಮಾಡ್ತಾರ, ಶಕುನಿ ಹಂಗಿತ್ತಂದ್ರ ಮತ್ತೆ ಎಲ್ಲಾರು ಹೆಣ್ಮಕ್ಳು ಬರ್ತಾರ. ಸೊ ಇದೆಲ್ಲ ಅಧರ್ಮ ಆಗ್ತದ, ಹಂಗಾಗ್ತದ ಹಿಂಗಾಗ್ತದ. ಆಮೇಲೆ ಯಾರು ಪುರುಷರು ಆಕ್ಚುಲಿ ಹೆಣ್ಮಕ್ಳ ಮುಂದೆ ಶಸ್ತ್ರ ತೆಗಿಯೋದಿಲ್ಲ ಯಾರು. ಸೊ ಅದು ಧರ್ಮದ ಒಂದ್ ಪಾರ್ಟ್ ಇತ್ತದ, ಯಾರಿಗೂ ಹೆಣ್ಮಕ್ಳಿಗೆ ಸಾಯಿಸಬಾರ್ದು, ಹೆಣ್ಮಕ್ಳ ಜೊತೆ ಯುದ್ಧ ಆಡಬಾರ್ದು. ಸೊ ಇದೆಲ್ಲ ಇತ್ತು, ಇದೆಲ್ಲ ಅಧರ್ಮ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಯುಧಿಷ್ಠರ ಆಬ್ವಿಯಸ್ಲಿ ಮತ್ ಹೂ ಅಂದ ಅಂತ, ನಾವು ಅಧರ್ಮ ಮಾಡ್ಲಿಕ್ಕೆ ಚಾನ್ಸ ಇಲ್ಲ. ಸೊ ಯುಧಿಷ್ಠರ ಏನಂತಾನೆ, ಇಲ್ಲ ಶಿಖಂಡಿನಿ ಯುದ್ಧಕ್ಕೆ ಬರುದಿಲ್ಲ, ನಾವ್ ಏನಾಗ್ತದ ಅದನ್ನ ಮಾಡೋಣ ಅಂತ ಹೇಳಿ. ಅವಾಗ ಎಲ್ಲಾರ್ಕಿನ್ನ ಜಾಸ್ತಿ ತ್ರಾಸ ಯಾರಿಗಾಗ್ತದ, ಶಿಖಂಡಿನಿಗೆ ಆಗ್ತದ. ಯಾಕಂದ್ರ ಶಿಖಂಡಿನಿ ಅಂದ್ರ ಆಕಿ ಆಬ್ವಿಯಸ್ಲಿ ಅಂಬಾದ್ ನೆಕ್ಸ್ಟ್ ಜನರೇಷನ್, ಅಂದ್ರ ಅಂಬಾದ್ ರೀಇನ್ಕಾರ್ನೇಷನ್ ಅನ್ಕೋರಿ. ಸೊ ಅಂಬಾದ್ ಒಂದ್ ಅವತಾರ. ಸೊ ಅಕ್ಕಿಗ್ ಜಾಸ್ತಿ ತ್ರಾಸ ಆಗ್ತದ. ಅಕ್ಕಿಗ್ ಪಕ್ಕಾ ತಲೆಯಾಗಿರ್ತದ ಭೀಷ್ಮನ್ ಸಾಯಿಸ್ಬೇಕಂತೇಳಿ, ಅದ ಒಂದ ಮೋಟಿವ್ ಇಟ್ಕೊಂಡ್ ಅಕ್ಕಿ ಹುಟ್ಟಿರ್ತಾಳ. ಸೊ ಅವಾಗ ಏನಾಗ್ತದ, ಶಿಖಂಡಿನಿ ಹೋಗಿ ಶಿವನ್ ತಪಸ್ ಮಾಡ್ತಾಳ. ಶಿವ ಬರ್ಬೇಕಂದ್ರ ಸ್ವಲ್ಪ ಬಹಳ ತ್ರಾಸ ತಗೋಬೇಕ. ಸೊ ಅದಕ್ಕೆ ಅಂಬಾ ಏನ್ ಮಾಡ್ತಾಳ, ಹಿಂಗ ಈ ಟೈಪ್ ಒಂದ್ ಕಟ್ಗಿದೇನೋ ಕ್ರಿಯೇಟ್ ಮಾಡಿ ಬೆಂಕಿ ಹಚ್ಚಿ ಅದ್ರಾಗ ಹೋಗ್ಬಿಡ್ತೇನ. ಶಿವ ಪ್ರತ್ಯಕ್ಷ ಆಗ್ಲಿಲ್ಲ ಅಂದ್ರೆ ನಂಗೆ ಇದು ಜನ್ಮ ಉಪಯೋಗ ಇಲ್ಲ, ಯಾಕಂದ್ರೆ ಭೀಷ್ಮನ್ ಆಬ್ವಿಯಸ್ಲಿ ಸಾಯಿಸ್ಲಿಕ್ಕೆ ಆಗುದಿಲ್ಲ. ಸೊ ಅದ್ರಾಗ ನಡ್ಕೋತ ಹೋಗ್ಬಿಡ್ತೇನ, ಜಿಂದಾ ಅಂದ್ರ ಜೀವಂತ ಸುಟ್ಟು ಬಿಡ್ತೇನೆ, ನನ್ನ ಸುಟ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಅದ್ರಾಗ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶಿವ ಪ್ರತ್ಯಕ್ಷ ಆಗ್ತಾನ. ಪ್ರತ್ಯಕ್ಷ ಆಗಿ ಒಂದ್ ವರ ಕೊಡ್ತಾನ. ಏನ್ ಕೊಡ್ತಾನ, ಬಟ್ ಏನಿರ್ತದ ಅಂತಂದ್ರ ವರ ಕೊಡೋಕಿನ ಮೊದ್ಲ ಶಿವ ಅಕ್ಕಿಗ ಶಿಖಂಡಿನಿ ಕೇಳ್ತಾನ, ಈ ವರ ನಾನ್ ಹಿಂಗ್ ಕೊಟ್ಟೆ ಅಂತಂದ್ರ ನೀ ಇವತ್ ಒಂದೋ ದಿವ್ಸ ಜೀವಂತ ಇರ್ತಿ, ಆಮೇಲೆ ನಾಳಿಂದ ನೀ ಸತ್ತು ಬಿಡ್ತಿ ಅಂತ ಹೇಳಿ. ಅವಾಗ ಏನಾಗ್ತದ, ಶಿಖಂಡಿನಿ ಹೂ ನಂಗೆ ಹೆಂಗಿದ್ರು ಈಗ ಒಂದ ಗೋಲದ ಭೀಷ್ಮನ್ ಸಾಯಿಸ್ಬೇಕ, ಅಷ್ಟಾತಂದ್ರ ನಾ ಆಮೇಲೆ ಆರಾಮ್ ನಿಶ್ಚಿಂತೆಯಿಂದ ಸಾಯ್ಬೋದು. ಸೊ ವರ ಕೊಡ ಅಂತ ಹೇಳಿ ಅಕ್ಕಿ ವರ ತಗೋತಾವ. ಏನ್ ಕೊಡ್ತಾನ ಶಿವ ಅಂತಂದ್ರ, ಒಂದ್ ದಿವ್ಸದ ಸಂಬಂಧ ನೀನ ಗಂಡ್ಸಾಗಿ ನಾಳೆ ಮುಂಜಾನೆ ಹೇಳ್ತಿ ಅಂತ ಹೇಳಿ ಅವ ಶಿವ ಅಕ್ಕಿಗ ವರ ಕೊಡ್ತಾನ. ಸೊ ನೆಕ್ಸ್ಟ್ ಡೇ ಶಿಖಂಡಿನಿ ಏನಾಗ್ತಾಳ, ಶಿಖಂಡಿ ಆಗ್ತಾಳ. ಅವಾಗ ಶಿಖಂಡಿ ಆಗ್ತಾನ. ಅವಾಗ ಅಂದ್ರೇನ ಗಂಡ್ಸಾಗಿ ಕ್ರಿಯೇಟ್ ಆಗ್ಬಿಟ್ಟಿರ್ತದ ಆಲ್ರೆಡಿ. ಸೊ ಅದು ಶಕುನಿಗೆ ಅವಾಗೂ ಗೊತ್ತಾಗ್ತದ. ಅದಕ್ಕ ಅವತ್ ಫುಲ್ ಡೇ ಅವ್ರದ್ದು ಪ್ಲಾನ್ ಏನಿರ್ತದ, ನೆಕ್ಸ್ಟ್ ಡೇ ಶಿಖಂಡಿನ್ ಕೊಲ್ಬೇಕು. ಬ್ಯಾರೆ ಏನ್ ಬೇಕಾದ್ರೂ ಸಂಬಂಧ ಇಲ್ಲ, ಶಿಖಂಡಿ ಅವತ್ತಿನ ದಿವ್ಸ ಸೂರ್ಯಾಸ್ತ ಒಳಗ್ ಸಾಯ್ಬೇಕು. ಸೊ ಇದೊಂದ ಗೋಲ್ ಇಟ್ಕೊಂಡಿರ್ತಾರ. ಪಾಪ ಶಿಖಂಡಿಗೆ ಎಲ್ಲಾ ಚೂಸ್ತಾರ, ಬಾಣ ಬೀಳ್ತಾವ, ಎಲ್ಲಾ ಬೀಳ್ತಾವ. ಲಾಸ್ಟ್ ಮೂಮೆಂಟಿಗೆ ಅಕ್ಕಿ ಭೀಷ್ಮನ್ ಮುಂದ್ ಹೋಗಿ ನಿಂದಿರ್ತಾಳ. ಅಷ್ಟ್ ನಿಂದ ಕೂಡ ಭೀಷ್ಮ ಶಸ್ತ್ರ ಬಿಡ್ತಾನ. ಅರ್ಜುನ ಪೂರ್ತಿ 1000 ಬಾಣ ಹಾಕಿ ಅವಂಗ ಹಿಂಗ ಬಾಣ ಶಯ ಆದ್ಮೇಲೆ ಮಲಗಿಸ್ಬಿಡ್ತಾನ. ಸೊ ಇದು ಭೀಷ್ಮನ್ ಅಂದ್ರ ಕೈಂಡ್ ಆಫ್ ಅಂತ, ಬಟ್ ಅವ ಸತ್ತಿರುದಿಲ್ಲ. ಯಾಕಂದ್ರ ಒಂದ್ ಇಚ್ಛಾ ಮೃತ್ಯು ಅಂತ ಇರ್ತದಲ್ಲ. ಸೊ ಅವನ್ ಒಂದ್ ಯುದ್ಧದಾಗಿಂದಂತ್ರು ಅಂತ ಆತ. ಯಾಕಂದ್ರ ಮುಂದ ಯುದ್ಧ ಮಾಡೋ ಪರಿಸ್ಥಿತಿ ಒಳಗಂತೂ ಇರುದಿಲ್ಲ. ಸೊ ಆ ರೀತಿಯಿಂದ ಅವ್ ಬಟ್ ಯುದ್ಧ ಮುಗಿಸ್ತಾನ, ಅಲ್ಲಿ ತನ ಅವ್ ಜೀವಂತ ಇರ್ತಾನ. ಅವಾಗ ಆಮೇಲೆ ಏನು ಶಿಖಂಡಿ ತಂದ ಪೂರ್ತಿ ಆತ ಅಂತ ಹೇಳಿ ಅಕ್ಕಿ ಅವತ್ತ ಸತ್ತು ಬಿಡ್ತಾಳ. ಸೊ ಈ ಟೈಪ್ ಎಲ್ಲಿಂದ ಫಸ್ಟ್ ಪಾಂಚಾಲ್ ರಾಜ ಶಾಪ ಅವೇನ್ ಹಾಕಿರ್ತಾನ, ನನ್ ವಂಶದಾಗ ಹುಟ್ಟಿ ನೀನ್ ಭೀಷ್ಮನ್ ನಿನ್ ಸಾಯ್ಲಿಕ್ಕ ಕಾರಣ ಆಗ್ತಾಳ ಅಂತ ಹೇಳಿ
ಆಗ್ತಾನ ಅಥವಾ ಆಗ್ತಾನ ಅಂತ ಹೇಳಿ ಅವಾಗ ಶಾಪ ಕೊಟ್ಟಿರ್ತಾನ ಪಾಂಚಾಲ್ ರಾಜ ಫಸ್ಟ್ ಟೈಮ್. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಅಂಬಾ, ಆಮೇಲೆ ಶಿಖಂಡಿನಿ. ಸೊ ಈ ಟೈಪ್ ಎಲ್ಲಾ ಕ್ರಿಯೇಟ್ ಹಾಕೋದ್ ಬಂದ್ ಭೀಷ್ಮ ಸಾಯ್ಲಿಕ್ ಒಂದ್ ಕಾರಣ. ಸೊ ಈಗ ಆಕ್ಚುಲಿ ಈ ಶಿಖಂಡಿನಿ ಕತಿ ಒಳಗ ಇನ್ನೊಂದ್ ಕಡೆ ಏನ್ ಬರ್ದಾರಂತಂದ್ರ, ಶಿಖಂಡಿನಿ ಏನ್ ಹುಟ್ಟಿರ್ತಾಳ ಅವಾಗ ಶಿವ ಆಕಿಗ ವರ ಏನ್ ಕೊಟ್ಟಿರ್ತಾನಂತಂದ್ರ, ಈಕಿ ಒಂದ್ ದಿವ್ಸ ಮುಂದ್ ಹೋಗಿ ಪುರುಷ ಆಗ್ತಾನ, ಆ ಟೈಮಿಗೆ ಭೀಷ್ಮನ್ ಸಾಯಿಸ್ತಾನ. ಬಟ್ ಈಕಿ ಹುಡುಗಿ ರೂಪ್ನಾಗ ನಿಂಗ್ ಹುಟ್ತಾಳ ಅಂತ ಹೇಳಿ ಇದಾಗಿರ್ತದ. ಆ ಟೈಮಿಗೆ ಏನಾಗ್ತದ, ಅವ ಹುಡುಗನ ಅಂದ್ರ ಈಗ ಶಿವ ಆಲ್ರೆಡಿ ಅವಂಗ ಆಶೀರ್ವಾದ ಮಾಡ್ಯಾನಂತಂದ್ರ ಶಿಖಂಡಿನಿ ಅನ್ನೋದು ಹುಡುಗನ ಅಂತ ಹೇಳಿ ಏನ್ ಮಾಡ್ತಾರ, ಅವಂಗ ಇನ್ನೊಬ್ಬಕಿ ಕನ್ಯಾ ಕೊಟ್ಟು ಮದ್ವಿ ಮಾಡ್ತಾರ. ಹಿರಣ್ಯವರ್ಮ ಅಂತ ಹೇಳಿ ಅವನ್ ಮಗಳಿಗೆ ಕೊಟ್ಟು ಮದ್ವಿ ಮಾಡ್ತಾರ. ಮದ್ವಿ ಮಾಡ್ದಾಗ ಗೊತ್ತಾಗ್ತದ ಈಕಿನೂ ಹುಡುಗಿನ ಇದಾಳ, ನನ್ ಜೊತೆ ಹೆಂಗ್ ಮದ್ವೆ ಆಗಾಳಿಕಿ ಅಂತ ಹೇಳಿ. ಅವಾಗ ದೊಡ್ಡ ಯುದ್ಧ ನಡೀತಿರ್ತದ. ಅವಾಗ ಏನಾಗ್ತದ, ಶಿಖಂಡಿನಿ ಹೋಗಿ ತಂದ ಜೀವ ಅಂದ್ರ ಎಲ್ಲಾ ಮಹಾಭಾರತದಕ್ಕಿನ ಮೊದ್ಲಿದ ತನ್ನ ಜೀವನ ತ್ಯಾಗ ಮಾಡ್ಲಿಕ್ಕೆ ಹೋಗಿರ್ತಾಳ, ಆಕಿ ಸಾಯ್ಲಿಕ್ ಹೋಗಿರ್ತಾಳ. ಆ ಟೈಮ್ನಾಗ ಆ ವನದ್ ಯಕ್ಷ ಅಂತ ಹೇಳಿ ಆ ವನ ಕಾಪಾಡ್ತಿರ್ತಾನ. ಅವ ಏನ್ ಮಾಡ್ತಾನ, ಓಕೆ ಆತ ನೀ ಇವತ್ ಒಂದ್ ದಿವ್ಸದ ಸಂಬಂಧ ನಂದ್ ಪುರುಷತ್ವ ನೀ ತಗೋ, ನಿಂದ ಸ್ತ್ರೀ ನನಗ್ ಕೊಡ ಇವತ್ ಒಂದ್ ದಿವ್ಸದ ಸಂಬಂಧ ಅಂತ ಹೇಳಿ ಅವಾಗೂ ಅಕ್ಕಿಗ ಜೆಂಡರ್ ಚೇಂಜ್ ಮಾಡಿ ಆ ರಾಜನ ಹತ್ರ ಕಳಿಸ್ತಾನ. ಅವಾಗ ಅಕ್ಕಿ ತನ್ನ ಪುರುಷತ್ವ ಪ್ರೂವ್ ಮಾಡಿದ ಕೂಡ ಏನಾಗ್ತದ, ಯುದ್ಧ ಸ್ಟಾಪ್ ಆಗ್ತದೆ. ಸೊ ಇದು ಇನ್ನೊಂದ್ ಸ್ಮಾಲ್ ಕತಿ ಇತ್ತು. ಯಾವಾಗ ಶಿಖಂಡಿನಿ ಇನ್ನ ಮಹಾಭಾರತ ಯುದ್ಧಕ್ಕಿಂತ ಮೊದ್ಲ ತನ್ನ ಪುರುಷತ್ವ ಪ್ರೂವ್ ಮಾಡೋ ಪರಿಸ್ಥಿತಿ ಬಂದಿತ್ತು ಅಕ್ಕೀಗ. ಯಾಕಂದ್ರೆ ಯುದ್ಧ ಆಗಿತ್ತಂತಂದ್ರ ದ್ರುಪದ್ ರಾಜ ಸತ್ತು ಬಿಡ್ತಿದ್ದ. ಸೊ ಅದ್ರ ಸಂಬಂಧ ಇವ ಯಕ್ಷ ರಾಜ ಆಕಿ ಕಾಪಾಡ್ತಾನ. ಆದ್ರ ಆ ಯಕ್ಷಗ ಯಾರ್ ವನ ರಕ್ಷಣೆ ಮಾಡ್ತಿರ್ತಾರಲ್ಲ ಆ ಯಕ್ಷಿಗ ಮೇನ್ ಯಕ್ಷ ರಾಜ ಶಾಪ ಕೊಡ್ತಾನ, ನೀ ನಮಸ್ಕಾರ ಮಾಡಿಲ್ಲ. ಯಾಕಂದ್ರ ಆಕಿ ಹುಡುಗಿ ಇರ್ತಾಳ ಅಂತೇಳಿ ಸಂಕೋಚ ಮಾಡ್ಕೊಂಡು ಹಿಂಗ್ ನಮಸ್ಕಾರ ಮಾಡಿರುದಿಲ್ಲ ಯಕ್ಷ ರಾಜಾಗ. ಸೊ ಆ ಯಕ್ಷ ರಾಜ ಅವಂಗ್ ಶಾಪ ಕೊಡ್ತಾವ, ಅಂದ್ರ ಅಕ್ಕಿಗ್ ಶಾಪ ಕೊಡ್ತಾವ ಏನಂತ, ನೀ ಸೆಕೆಂಡಿ ಸಾಯುತನ ನೀ ಹುಡುಗಿ ಫಾರ್ಮ್ ನಾಗ ಇರ್ಬೇಕಂತ ಶಾಪ ಕೊಡ್ತಾವ. ಅವಾಗ ಅದೆಲ್ಲ ಮಹಾಭಾರತ ಇದ್ದಾಗಿ ಆಕಿ ಮತ್ತೊಮ್ಮೆ ಹುಡುಗ ಆಗಿ ಆಮೇಲೆ ಅಕ್ಕಿ ಏನ್ ಸಾಯ್ತಾಳ, ಆ ಟೈಮಿಗೆ ಈ ಯಕ್ಷ ವಾಪಸ್ ಆಗಿ ಹುಡುಗಾಗಿ ಕನ್ವರ್ಟ್ ಆಗ್ತಾನ, ಅಂದ್ರೆ ಜೆಂಡರ್ ಚೇಂಜ್ ಆಗ್ತಾವ ವಾಪಸ್ ಆಗಿ. ಸೊ ಅದು ಎಷ್ಟು ಕನ್ಫ್ಯೂಸಿಂಗ್ ಅದ ಅಂತಂದ್ರ, ಅದು ಎಷ್ಟು ಟೈಮ್ 2 ಟೈಮ್ ಅಕ್ಕಿ ಚೇಂಜ್ ಆಗ್ತಾಳ ಪುರುಷತ್ವ ಪ್ರೂವ್ ಮಾಡ್ಲಿಕ್ಕ. ಒಂದನೇದ್ದು ತನ್ನ ಅಪ್ಪನ್ ಪ್ರಾಣ ಉಳಿಸ್ಲಿಕ್ಕ, ಎರಡನೇದ್ದು ಭೀಷ್ಮನ್ ಕೊಲ್ಲಿಕ್ಕ. ಸೊ ಭೀಷ್ಮನ್ ಕೊಂದ್ಮೇಲೆ ಅಕ್ಕಿನ ಲೈಫ್ ಪರ್ಪಸ್ ಮುಗಿತದ, ಅವಾಗ ಅಕ್ಕಿಗೆ ಶಾಂತಿ ಸಿಗ್ತದ, ಅವಾಗ ಅಕ್ಕಿ ಸಾಯ್ತಾಳ. ರಾಧೇ ರಾಧೆ. ಬಾಯ್ ಬಾಯ್.